ವಿಷಾದ ಆದಾಗುಂಟಲ್ಲ. ವಿಷಾದ ಏನಲ್ಲ. ಏನಾದ್ರೂ ಎಣಿಕೆ ತಪ್ಪಿತಾ? ಇಲ್ಲ ಇಲ್ಲ, ನಾನಿಲ್ಲಿ ಇರ್ಲಿಕ್ಕಿಲ್ಲ ಅಂತ ಏನಾದ್ರೂ ಯೋಚನೆ ಮಾಡಿದ್ಯಾ? ನಾನು ನಿಮ್ಮನ್ನು ನೋಡ್ತನೋ ಇಲ್ವೋ ಎನ್ನುವ ಭಯದಲ್ಲೇ ಓಡ್ ಬಂದ. ನೋಡುವ ಭಾಗ್ಯ ನನಗೆ ಇರ್ತದೋ ಅಂದ್ರೆ ಇದೆಲ್ಲ ಮಾತು ಕೇಳುದು ಅಂದ್ರೆ ಅಯ್ಯಮ್ಮ, ನಿಜವಾಗಿ ಮಾತಲ್ಲ, ಇದು ಮುತ್ತು. ಈ ಕೇಳುವ ಸೌಭಾಗ್ಯ ನನಗೆ ಇವತ್ತು ಸಿಕ್ಕಿದ್ದು ನನ್ನ ಪುಣ್ಯ ಅಂತ ಭಾವಿಸ್ತೇನೆ. ಹೊಗಳಿದ್ರೆಲ್ಲ ನಾನೀಗ ಹಾಗೆಲ್ಲ ನಾನು ಬಹಳ ಅರ್ಥ ಮಾಡಿಕೊಂಡಿದ್ದೇನೆ ಬದುಕು. ಅಮ್ಮ, ನನಗೆ ಗೊತ್ತಾಗ್ತದೆ ನಿಮ್ಮ ಮಾತು ಕೃತಿ ಎಲ್ಲ ನೋಡ್ತಾ ಇದ್ರೆ ನೀವು ನಾನು ಮೊದಲು ನೋಡಲಿಲ್ಲ, ಆದರೂ ಬದಲಾಗಿರ್ಬೋದು ಎನ್ನುವುದು ಊಹಿಸಬಹುದು. ಆದರೂ ಒಂದು ವಿನಂತಿ ಅಮ್ಮ, ಎಂಥದ್ದು? ಒಂದೇ ಸಾರಿ ಪೂರ್ಣ ಬದಲಾಗಬೇಡಿ, ಸ್ವಲ್ಪ ಬದಲಾಗಿ. ನನ್ನ ಬೇಡಿಕೆ ಅಷ್ಟೇ. ಆಯ್ತಪ್ಪ, ಆಯ್ತು. ತಪ್ಪಾದ್ರೆ ನೀವು ಹೇಳಿಬಿಡಿ, ನಾ ಮತ್ತೆ ಆ ಮಾತು ಹಿಂತಕೊಬಿಡ್ತೇನೆ. ನಿನಗೆ ನೀನು ಮಾತ್ರ ನೀನು ಮಾತ್ರ ಇರ್ಬೇಕು, ಅವ ಇರಬಾರ್ದು ಅಥವಾ ಉಂಟಾ? ನನಗೆ ಹಾಗೇನಿಲ್ಲ, ಅವ ಎದುರು ಸಿಗಬಾರ್ದು ಇಲ್ಲ, ಹಾಗೇನಿಲ್ಲ. ನನಗೆ ಒಟ್ಟಿಗಿದ್ರು ತೊಂದರೆ ಇಲ್ಲ, ಆದ್ರೆ ಅವ್ನು ಒಟ್ಟಿಗಿದ್ರೆ ಭಾಳ ರಗಳೆ ಕೊಡ್ತಾನ, ಬದುಕ್ಲಿಕ್ಕೆ ವಿರೋಧಿ. ನನಗೆ ಅಷ್ಟು ಗೊತ್ತಿಲ್ಲ, ನನಗೆ ಗೊತ್ತುಂಟು. ಎದ್ದೇಳಿ ಅಪ್ಪಪ್ಪ, ದೀರ್ಘ ಕಾಯಲು ಒಬ್ಬರಲ್ಲ ಇಬ್ಬರಲ್ಲ ಅನೇಕರಿದ್ದೀರಿ, ತುಂಬಾ ಜನ ಇದ್ದೇವೆ. ಆದ್ರೆ ತಲೆ ಎತ್ತುವವರು ಕಡಿಮೆ. ತಲೆ ಎತ್ತಲಿಕ್ಕೆ ಆಗುವುದಿಲ್ಲ, ಹೌದಲ್ಲ? ಆದರೆ ನೀನು ಪ್ರಯತ್ನ ಪೂರ್ವಕವಾಗಿ ಆದರೂ ದೇಹವನ್ನು ಆಧರಿಸಿಕೊಂಡು ಬರುತ್ತಾ ಇರುವೆ. ನಾನು ಎತ್ತದೇ ಇದ್ರೆ ಎಲ್ಲ ತಲೆಯೂ ಕೆಳಗೆ ಹೋಗ್ತದೆ ಅಂತ ನಾ ತಲೆ ಎತ್ಕೊಂಡು ಬಂದೆ. ಇರಲಿ, ಹಾಗಾದ್ರೆ ನಿನ್ನನ್ನು ಅನುಸರಿಸುವಂತಹ ಒಂದಿಷ್ಟು ಜನರಿದ್ದಾರೆ ಅಂತ ಆದ್ರೆ ಇದ್ದಾರೆ, ಆ ಬಳಗಕ್ಕೆ ನೀನೇ ನಾಯಕನಿರಬೇಕು. ಈ ತಂಡ ಎಲ್ಲ ನಮ್ಮದೇ. ಹೌದೇನು? ಹಾಗಾದ್ರೆ ಸಮರ್ಥನು ಎನ್ನುವುದರಲ್ಲಿ ಸಂದೇಹವಿಲ್ಲ. ಸಮರ್ಥರಲ್ಲದೇ ಇದ್ದರೆ ಮತ್ತೊಬ್ಬರು ಅವನನ್ನು ಆಶ್ರಯಿಸುವುದಿಲ್ಲ, ಓಲೈಸುವುದಿಲ್ಲ, ಅನುಸರಿಸುವುದಿಲ್ಲ. ಹಾಗಾದ್ರೆ ನಿನ್ನನ್ನು ಅನುಸರಿಸುತ್ತಾ ಬಂದವರೆಲ್ಲರೂ ಅವರೇ ಆಗಿ ಹಿಂದೆ ಉಳಿದು ನೀ ಮಾತ್ರ ಮುಂದೆ ಬರುತ್ತಿದ್ದಾದ್ರೆ ನೀನು ಇವರಿಗೆಲ್ಲ ನಾಯಕನಿರಬೇಕು. ಇವರಿಗೆ ನಾಯಕ, ಹೌದೇನು? ಅಯ್ಯ, ಓ ಅಮ್ಮ, ಎಲ್ಲಿಂದ ಬಂದಿರಿ? ಇದು ಆಶ್ರಮ, ಗೊತ್ತಾಯ್ತು. ಆಶ್ರಮದಲ್ಲಿ ಆರ್ತನಾದಕ್ಕೆ ಅವಕಾಶಗಳಿಲ್ಲ, ಕ್ರೂರತೆಗೆ ಕ್ರೌರ್ಯತೆಗೆ ಬೆಳೆದಿ ಇಲ್ಲಿ ಯಾವ ಕಾಲಕ್ಕೂ ಅವಕಾಶಗಳೇ ಇಲ್ಲ. ಅಂತಿರುವಾಗ ಭೀತಿಗೊಳ್ಳುತ್ತಾ ನನ್ನ ಸಮ್ಮುಖದಲ್ಲಿ ನಿಂತರೆ ನಿನ್ನ ಕಣ್ಣು ಆಚೆಚೆ ಏನನ್ನು ಹುಡುಕುತ್ತಾ ಉಂಟು. ಹೌದಮ್ಮ, ಯಾರೋ ಬರುತ್ತಾರೆ ಅನ್ನುವಂಥ ಅಂಜಿಕೆ ನಿನಗುಂಟು. ಮಾತ್ರ ಅಲ್ಲ, ನನ್ನನ್ನು ನೋಡಿದ್ರೆ ನಿನಗೊಂದು ರೀತಿ ವಿಷಾದ ಆದಾಗುಂಟಲ್ಲ. ವಿಷಾದ ಏನಲ್ಲ. ಏನಾದ್ರೂ ಎಣಿಕೆ ತಪ್ಪಿತಾ? ಇಲ್ಲ ಇಲ್ಲ, ನಾನಿಲ್ಲಿ ಇರ್ಲಿಕ್ಕಿಲ್ಲ ಅಂತ ಏನಾದ್ರೂ ಯೋಚನೆ ಮಾಡಿದ್ಯಾ? ನಾನು ನಿಮ್ಮನ್ನು ನೋಡ್ತನೋ ಇಲ್ವೋ ಎನ್ನುವ ಭಯದಲ್ಲೇ ಓಡ್ ಬಂದ. ನೋಡುವ ಭಾಗ್ಯ ನನಗೆ ಇರ್ತದೋ ಅಂದ್ರೆ ಅಂದ್ರೆ ನನ್ನನ್ನ ನಾನು ಭಯದಿಂದ ಬರ್ತಾ ಇದ್ದೇನಲ್ಲ, ಹೊರಟದ್ದು ನಿಮ್ಮನ್ನು ನೋಡ್ಬೇಕು ಅಂತಲೇ. ಆದ್ರೆ ನಿಮ್ಮನ್ನು ನೋಡುವ ಅವಕಾಶ ದೇವ್ರು ಕೊಡ್ತಾನೋ ಇಲ್ವೋ ಅಂತ ಕಂಗಾಲಾಗು ಬಂದದ್ದು ನಾನು. ಆದ್ರೆ ನಾನು ಯಾವಾಗಲೂ ಇಲ್ಲಿರುವವಳಲ್ಲ. ಹೌದಾ? ಇವತ್ತು ಇದನ್ನು ಬಿಡ್ಲಿಕ್ಕಾಗುದಿಲ್ಲ ಅಂತ ಬಂದಿದ್ದೆ. ಅಲ್ಲ, ಯಾವಾಗಲೂ ಇರ್ಲಿಕ್ಕಾಗುವುದು, ಇವತ್ತು ಒಂದೇ ದಿವಸ ಹಾಗಲ್ಲ. ಯಾವತ್ತೂ ನಮ್ಮದ್ದೇ, ಆದ್ರೂ ಇವತ್ತಿನ ಹೆಚ್ಚಿನ ಹೊಣೆಗಾರಿಕೆ ನಮಗೆ. ಅಂದರೆ ಈ ಆಶ್ರಮ ಪರಿಸರಕ್ಕೆ ಯಾವಾಗಲೂ ಬರುವವಳಲ್ಲ, ಆಶ್ರಮದ ಗೃಹಸ್ವಾಮಿನಿಯಾಗಿ ಇರುವವಳು ನಾನು. ನನ್ನನ್ನು ಕಂಡಾಗ ನಿನ್ನ ಮುಖದಲ್ಲಿ ನನಗೆ ವಿಷಾದ ಕಂಡದ್ದು ಯಾಕೆ ಗೊತ್ತಾ? ಯಾಕಮ್ಮ? ನೀನು ಯಾರನ್ನೋ ಎಣಿಸಿಕೊಂಡು ಬಂದಿರಬೇಕು. ಖಂಡಿತ. ಅವರು ನಮಗೆ ಸಿಗದೇ ಇದ್ದಾಗ ಒಂದು ವಿಷಾದವಾಗುವುದು ಸಹಜ. ಖಂಡಿತ. ನಾವು ಇಂಥವರನ್ನೇ ಹುಡುಕಿಕೊಂಡು ಹೋದಾಗ ಅಂತಹ ವ್ಯಕ್ತಿಗಳಲ್ಲಿ ಇಲ್ಲದಿದ್ದಾಗ ಆಗ ನೋವು. ಒಂದೋ ನಮ್ಮ ಆಸೆಗಳು ಈಡೇರುವುದಿಲ್ಲ, ಅಥವಾ ನಾವು ಇಟ್ಟಂತ ಗುರಿ ಸಾಧಿಸುವುದಕ್ಕಾಗುವುದಿಲ್ಲ ಎನ್ನುವ ಕಾರಣಕ್ಕೋಸ್ಕರವಾಗಿ ವಿಷಾದದ ಮುಖಭಾವ ಬದಲಾಗುತ್ತಾ ಉಂಟು. ನಾನು ಯಾರು ಗೊತ್ತೇ? ನಾನು ಇಲ್ಲಿಯವಳೇ ಇದ್ದೇನೆ. ಅಯ್ಯ, ಇದು ಋಷಿಯಾಶ್ರಮ, ತಿಳಿದೇ ಬಂದಿರಬೇಕು. ಗೊತ್ತಾಗೇ ಬಂದದ್ದು. ಅದರಲ್ಲಿಯೂ ಭೃಗು ಋಷಿಗಳ ಆಶ್ರಮವಿದು. ಗೊತ್ತಮ್ಮ. ಅವರಿಲ್ಲ ಇಲ್ಲಿ. ಅವರಿಲ್ವಾ? ಎಲ್ಲಿ ಹೋಗಿದ್ದಾರಮ್ಮ? ಯಜ್ಞ ನಿಮಿತ್ತವಾಗಿ ಸಾಗಿ ಹೋಗಿದ್ದಾರೆ. ಹಾಗೆಂದು ತೀರ ನಿರಾಶನಾಗುವುದು ಬೇಡ. ನಾನು ಅವರ ಹೆಂಡತಿ ಇದ್ದೇನೆ. ನಮೋ ನಮಃ. ಖ್ಯಾತಿ ಎನ್ನುವಂತ ಹೆಸರು ನನ್ನದ್ದು. ಒಳ್ಳೆಯದು. ಅಯ್ಯ, ಹೆಂಡತಿ ಎಂದರೆ ಕೇವಲ ಒಬ್ಬಳ ದಾಸಿ ಎನ್ನುವ ಹಾಗೆ ಯೋಚಿಸಬೇಡಿ, ಸಾಮಾನ್ಯ ಹೆಣ್ಣೆನ್ನುವ ಹಾಗೆ ತಿಳಿಯಬೇಡಿ. ಗಂಡನ ಜಾಯೆ ಎನ್ನುವ ಹಾಗೆ ಅವಳನ್ನು ಕರೆಯುವಂತ ಉದ್ದೇಶವೇನು? ತನ್ನ ಗಂಡನ ರೇತಸ್ಸನ್ನು ತನ್ನ ಗರ್ಭದಲ್ಲಿ ಧರಿಸಿ ಗಂಡನ ಪ್ರತಿ ರೂಪವನ್ನು ತಾನು ಪ್ರಪಂಚಕ್ಕೆ ಹೆತ್ತುಕೊಡುವಳಾದ್ದರಿಂದ ಅವಳನ್ನು ಅವನ ಜಾಯೆ ಎನ್ನುವ ಹಾಗೆ ಕರೆಯುವಂಥದ್ದು. ಮಾತ್ರವೇ ಅಲ್ಲ, ಒಂದರ್ಥದಲ್ಲಿ ನನ್ನ ರಸ ಯಜ್ಞ ನಿಮಿತ್ತವಾಗಿ ಎತ್ತಲೋ ಸಾಗಿ ಹೋಗಿದ್ದರೂ ಕೂಡ ಅವನು ನನ್ನಲ್ಲಿ ನಿಕ್ಷೇಪಗೊಂಡಿದ್ದಾನೆ ಎಂದ್ರೆ ತಪ್ಪಾಗಲಾರದು. ಅಂದ್ರೆ ಭೃಗು ಋಷಿಗಳ ಪ್ರಾತಿನಿಧ್ಯವಾಗಿ ನಾನು ಇಲ್ಲಿದ್ದೇನೆ. ಅವರೊಂದು ಅಸ್ತಿತ್ವ ಇಲ್ಲಿಲ್ಲ ಎನ್ನುವುದು ಬಿಟ್ಟು ಆ ವ್ಯಕ್ತಿ ಇಲ್ಲಿ ಇಲ್ಲ. ವ್ಯಕ್ತಿ ಇಲ್ಲ ಅನ್ನೋದು, ವ್ಯಕ್ತಿತ್ವ ನನ್ನೊಳಗೆ ಉಂಟು, ಆ ಅಸ್ತಿತ್ವ ಉಂಟು, ಖಂಡಿತ ಉಂಟು. ಹಾಗಾದ್ರೆ ನಾನು ಬಂದದ್ದನ್ನು ಹೇಳ್ಕೊಳ್ಳಿ. ಪ್ರೀತಿ ಬೇಡ, ಯಾಕೆ ಬಂದಿದ್ದೆ? ಆ ಕಿರೀಟ ಎಲ್ಲ ಸರಿ ಮಾಡಿಕೊಳ್ಳಿ, ಎಲ್ಲ ಓರೆಕೋರೆಯಾಗಿದೆ. ಅಲ್ಲ, ನೀವು ಕಟ್ಟುದೇ ಹಾಗೆಯೋ ಅಥವಾ ಆದದ್ದು? ಅಲ್ಲಮ್ಮ, ಕಟ್ಟುವುದು
ಸರಿ ಕಟ್ತೇನೆ. ಹಾ. ಕೆಲಸ ಮಾಡಿದಾಗ ಹಾಗಾಗ್ತದಮ್ಮ. ಅಷ್ಟು ಕೆಲಸ ಮಾಡಿದ್ರ? ಸುಮ್ಮನೆ ಒಂದ್ ಸುತ್ತ ಬಂದು ಹೋಗುವವರಿಗಾದ್ರೆ ಹೇಗಿರ್ತದೆಯೋ ಹಾಗೆ ಇರ್ತದೆ. ಮೈಕೈ ಹೊಡಿ ಮಾಡಿಕೊಳ್ಳುವವರಿಗೆಲ್ಲ ಹಾಗಾಗಿ. ಅಲ್ಲ, ಮೈ ಕೈ ಹೊಡಿ ಮಾಡಿಕೊಳ್ಳುವಂತ ಇಂಥದ್ದು ಮಾಡಿದ್ರಿ? ಅಯ್ಯೋ ಅಮ್ಮ, ಏನಪ್ಪ? ಮತ್ತೊಮ್ಮೆ ನಿಮ್ಮ ಪಾದದ್ವಯಗಳಿಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಎದ್ದೇಳು. ಸಂತೋಷ ಆಯ್ತಮ್ಮ. ಕಂಗಾಲಾಗಿ ಬೆವರಿ ಬಸವಳಿದು ಈ ಕಡೆಗೆ ಓಡಿ ಬಂದಿರುವಂತಹ ನನಗೆ ನೀವು ಮಾತನ್ನಾಡಿಸುವಲ್ಲಿಯವರೆಗೂ ಒಂದು ರೀತಿಯ ಭಯವೇ ಆವರಿಸಿತ್ತು. ಸರಿ. ಆ ಕಾರಣಕ್ಕಾಗಿ ಆ ಕಡೆ ಈ ಕಡೆ ನೋಡ್ತಾ ಬಂದದ್ದು. ಹಾಗಂತ ಈ ಆಶ್ರಮವನ್ನು ಪ್ರವೇಶ ಮಾಡುವಾಗ ಇದು ಯಾರ ಆಶ್ರಮ, ಯಾರ ವಾಸಸ್ಥಾನ ಎನ್ನುವುದನ್ನು ತಿಳಿದೇ ನಾನು ಬಂದವ. ನಿಮ್ಮನ್ನು ನೋಡಿದಾಗ ಸ್ವಲ್ಪ ಕಂಗಾಲಾದ. ಯಾಕೆ ಗೊತ್ತಾ? ಯಾಕಾಗಿ? ನಾನು ನಿರೀಕ್ಷಿಸಿ ಬಂದಿರುವಂತವರು ಇಲ್ಲಿ ಇಲ್ಲವಲ್ಲ ಎನ್ನುವ ಕಾರಣಕ್ಕಾಗಿ. ಈಗ ಸಮಾಧಾನ ಆಯ್ತಾ? ನೀವು ಅಷ್ಟೆಲ್ಲ ಮಾತು ಹೇಳಿದ್ರಲ್ಲ. ಹೌದು. ಅವರಿಲ್ಲದೆ ಇದ್ದರೂ ಅವರ ಪ್ರಾತಿನಿಧ್ಯ ನನ್ನಲ್ಲುಂಟು. ಹಾಗಾಗಿ ನನಗೆ ಸ್ವಲ್ಪ ಧೈರ್ಯ ಬಂತು, ಉಸಿರಾಡುವುದಕ್ಕೆ ಪ್ರಾರಂಭ ಮಾಡಿದೆ ಅಮ್ಮ. ಅಮ್ಮ, ಹೀಗೆ ತೀರಧನದ ವ್ಯಕ್ತಿತ್ವ ಇದ್ದರೂ ಸಹ ಕಂಗಾಲಾಗಿ ಬಸವಳಿದು ಬಂದಿರುವಂತಹ ನಾನು ಒಬ್ಬ ಸಾಮಾನ್ಯದವ ಎನ್ನುವುದಾಗಿ ಆಲೋಚಿಸಬೇಕಾದದ್ದಿಲ್ಲ. ಶೋಣಿತಾ ನಗರದ ವರ್ತಮಾನ ಕಾಲದ ಶೋಣಿತಾಪುರ ರಕ್ಕಸರ ನೆಲೆವೀಡು. ಶೋಣಿತಾ ಊರಿನ ಹೆಸರು ಹೇಳ್ತಾ ಇರುವುದು? ಶೋಣಿತಾ ಪಟ್ಟಣ. ನಿನ್ನ ಮೈ ಮೇಲೆಲ್ಲ ರಕ್ತ ಸುರಿಯುತ್ತಾ ಉಂಟು. ಹೌದಮ್ಮ. ದೇಹವೇ ಒಂದು ಪುರವಾದ್ರೆ ಹೌದು. ಈ ಶೋಣಿತದ ಪುರ. ಹೌದು. ಇದು ಅದು ನಾವು ಉಳಿದದ್ದು ಶೋಣಿತಪುರ. ಇದು ಶೋಣಿತಪುರ ಆಗಿದೆ ಈಗ. ಅಲ್ಲ, ಪುರ ಅಂದ್ರೆ ದೇಹಕ್ಕೂ ಪುರ ಎನ್ನುವ ಹಾಗೆ ಹೇಳುವುಂಟಮ್ಮ. ಹಾಗೆ ನೀನು ಶೋಣಿತಾಪುರದ ದೊರೆ. ರಾಕ್ಷಸರ ದೊರೆ. ರಾಕ್ಷಸರ ಸಾಮ್ರಾಟ. ಆರ್ಭಟ ಹಾಕಬೇಕು. ಇದೆಂತದಕ್ಕೆ ಧ್ವನಿ ಇಷ್ಟು ನಿನ್ನದು? ಅಮ್ಮ, ಇವತ್ತು ಮಾತ್ರ ಧ್ವನಿ ಹೀಗ, ಯಾವಾಗಲೂ ಹೀಗೆ ಇಲ್ಲ. ಆಗ ಬರುವಾಗ ಪ್ರವೇಶ ಮಾಡುವಾಗ ಧ್ವನಿ ಹಾಗೆ ನೀವು ಹೇಳಿದಾಗೆ ಇತ್ತು. ಆರ್ಭಟ ಇರುವುದು ಎಲ್ಲಿ ಅಮ್ಮ ಹೇಳಿ? ಹುಮ್ಮಸ್ಸಿದ್ದಾಗ, ನಾವು ಎಣಿಸಿದ್ದೆಲ್ಲ ಆಗ್ತಾ ಇದ್ದಾಗ, ನಾವು ಮಾಡಿದ್ದೆ ಎಲ್ಲ ಯಶಸ್ವಿ ಆಗ್ತಾ ಇದ್ದಾಗ ಧ್ವನಿ ತಾನಾಗಿ ಹೆಚ್ಚಾಗ್ತಾ ಹೋಗ್ತದೆ. ಸೋಲು ಎನ್ನುವುದು ಎಂಥವರನ್ನಾದ್ರೂ ಕುಗ್ಗಿಸುವುದೇ ಅಲ್ವೇ ನಮ್ಮ? ಅದಕ್ಕೆ ಸೋಲು ಹೇಳು. ನನಗಾದದ್ದು ಅದೇ. ಮಾನಸಿಕವಾಗಿ, ದೈಹಿಕವಾಗಿ, ಆರ್ಥಿಕವಾಗಿ ನಾವು ಸೋತೆ ಅಂತಂದ್ರೆ ಕುಗ್ಗುತ್ತೇವೆ. ಹೌದು. ಇದು ಇಲ್ಲಿ ಶೋಣಿತ ರಕ್ತ ಕಾಣ್ತದೆ ಅಂತ ಹೇಳಿದ್ರಲ್ಲ. ಹೌದು. ಇದು ದೈಹಿಕವಾದ ಸೋಲು. ಸ್ವರ ತಗ್ಗಿದೆ ಅಂತ ಹೇಳಿದ್ರಲ್ಲ. ಹೌದು. ಅದು ಮಾನಸಿಕವಾದ ನೋವು. ನಿನಗೆ ಮಾನಸಿಕ? ನಂಗೆ ಮಾನಸಿಕವೂ ಆಯ್ತು ಇವತ್ತು. ಹೌದಮ್ಮ. ಆದ್ರೆ ಯಾವಾಗಲೂ ಗೆಲುವನ್ನೇ ಹೊಂದುತ್ತಾ ಇದ್ದವನಿಗೆ ಅದಕ್ಕಿಂತಲೂ ನಮ್ಮನ್ನು ಓಲೈಸಿಕೊಳ್ಳುವವರ ಮುಂದೆ ನಾವು ಪೆಟ್ಟು ತಿನ್ನುವುದು ಉಂಟಲ್ಲಮ್ಮ, ಅದರಿಗಿಂತಲೂ ಸಾಯುವುದು ಒಳ್ಳೆಯದು. ನಮಗೆ ನಂಬಿಕೊಂಡಲ್ವ ಅವ್ರು ಜಯಕಾರ ಹಾಕೋದು. ಒಂದದಾಯ್ತಲ್ಲ. ಇನ್ನೊಂದು ಜೊತೆಗಿದ್ದವರೆಲ್ಲ ನಮ್ಮ ಯಶಸ್ಸನ್ನೇ ಸಾಧಿಸುವವರು ಬಯಸುವವರು ಅಂತ ಹೇಳಿ ಕೆಲವರು ಬಹಳ ಹಾರ್ತಿದ್ದ 4 ಬಿದ್ರೆ ಬೀಳ್ಲಿ ಅಂತ ಕಾಯುವವರು ಇರ್ತಾರೆ ಒಟ್ಟಿಗೆ. ಅದು ಯಾವಾಗಲೂ ಅಷ್ಟೇ ಅಲ್ವಮ್ಮ. ಒಂದು ಗುಂಪು ಕಟ್ಟಿಕೊಂಡು ನಾವೊಂದು ಮಾವಿನ ಮರಕ್ಕಾದ್ರೂ ಒಂದು ಕಲ್ಲು ಹೊಡೆದ್ರೆ ಹಣ್ಣು ಬಿದ್ದರೆ ಎಲ್ಲರಿಗೂ ಪಾಲು. ಹೌದೌದು. ಪೆಟ್ಟು ಬಿದ್ದರೆ ಒಬ್ಬನಿಗೆ ಗೊತ್ತುಂಟು ನೋಡಿ. ನಾನು ಅದರಲ್ಲೆಲ್ಲ ಬಹಳ ಪಳಗದವ ಅಮ್ಮ. ಹಣ್ಣು ಬೀಳಿಸಿಯೂ ಗೊತ್ತುಂಟು, ಪೆಟ್ಟು ತಿಂದು ಗೊತ್ತುಂಟು. ನಾವು ಆಶ್ರಮವಾಸಿಗಳಿಗೆ ಮಕ್ಕಳಿಗೆ ಅಷ್ಟೇ ಹೊಡೆದು ಗೊತ್ತು ನಮಗೆ. ಹೌದೌದು. ಹೌದು. ನಮಗಾಗಲ್ಲ, ಸಿಕ್ಕಿದವ್ರಿಗೆಲ್ಲ ಹೊಡೆದು ಗೊತ್ತುಂಟು. ರಾಕ್ಷಸರು. ಹೌದಮ್ಮ. ಈಗ ಅಪರಾಧ ಏನೂ ಅಲ್ಲ, ನಾನು ಅದನ್ನು ಆಕ್ಷೇಪಿಸುವುದಿಲ್ಲ. ಅಲ್ಲ, ನಾನು ಅದು ಆಕ್ಷೇಪ ಅಂತ ಹೇಳಲಿಲ್ಲ, ನಮಗದೊಂದು ಹಿರಿಮೆ ಅಂತ ಹೇಳಿದ್ದು. ನಮಗಾಗಲ್ಲ, ಮೈ ಮೇಲೆ ಬಿದ್ದರೆ ಒಂದು ಸ್ವಲ್ಪ ವರ್ಚಸ್ ಬರುವುದು. ನಿಮ್ಮ ಸ್ವರೂಪವೇ ಹಾಗೆ, ಜಾತಿ ಸ್ವಭಾವಗಳೇ ಹಾಗೆ. ಹೌದಮ್ಮ. ಈಗ ಯಾರಿಗೆ ಹೊಡಿಲಿಕ್ಕೆ ಹೋದದ್ದು? ಯಾರಿಗಲ್ಲ, ನಮ್ಮ ರಕ್ಕಸರನ್ನೆಲ್ಲ ಕೂಡಿಕೊಂಡು ನಿಮ್ಮೊಳಗೆ ಹೊಡೆದಾಟ ಅಲ್ಲಪ್ಪ, ರಕ್ಕಸ ಪಡೆಯನ್ನ ಕೂಡಿಕೊಂಡು ದೇವಲೋಕದ ಮೇಲೆ ದಾಳಿ ಮಾಡಿತ್ತು. ಸಹಜ. ದೇವೇಂದ್ರ ನನ್ನ ಒದ್ದೋಡಿಸಿ ಅಧಿಕಾರವನ್ನು ಪಡೆಯಬೇಕು, ನಾನೇ ದೇವೇಶನಾಗಬೇಕು ಅಂತ. ಅಲ್ಲ, ನಿಜವಾಗಿ ಹೌದು. ರಾಕ್ಷಸ. ಹೌದು ಹೌದೌದು. ಹೌದಮ್ಮ, ರಾಕ್ಷಸನೇ. ಯಾಕಂದ್ರೆ ರಾಕ್ಷಸರು ಅಂತಾದರೆ ಅವರ ಕಣ್ಣು ಮೊದಲಾಗಿರುವುದು ದೇವಲೋಕದ ಮೇಲೆ ಮೇಲೆ ಮೇಲೆ. ಹುಲಿ ಅಂತಾದ್ರೆ ಎರಗುದು ಮೊಲವೋ ಜಿಂಕೆಯ ಮೇಲೆ. ಹೌದಮ್ಮ, ತಪ್ಪಲ್ಲ. ನಾವು ಕೆಳಗೆ ನೋಡುವುದು ಬಹಳ ಕಡಿಮೆ, ಕೆಳಗಿದ್ದಷ್ಟು ದಿವಸ ಮೇಲೆ ನೋಡುವುದು. ಅಲ್ಲ, ಇರಬೇಕಾದದ್ದು ಹಾಗೆ. ನಮಗಿಂತ ಎತ್ತರ ಇರುವವರನ್ನು ನೋಡಿ ನಾವು ಅಷ್ಟು ಮೇಲೆ ಏರಬೇಕು ಅಂತ ಯೋಚನೆ ಮಾಡಬೇಕು. ನಮಗಿಂತ ಕೆಳಗಿರುವವರನ್ನು ನೋಡಿಕೊಂಡು ಅವರಿಗಿಂತ ನಾವು ಎತ್ತರದಲ್ಲಿದ್ದೇವೆ ಅಂತ ಹೆಮ್ಮೆ, ಸಂತೋಷ ಪಡಬೇಕು. ನೋಡಿ, ಇದೆಲ್ಲ ಮಾತು ಕೇಳುದು ಅಂದ್ರೆ ಅಯ್ಯಮ್ಮ, ನಿಜವಾಗಿ ಮಾತಲ್ಲ, ಇದು ಮುತ್ತು. ಈ ಕೇಳುವ ಸೌಭಾಗ್ಯ ನನಗೆ ಇವತ್ತು ಸಿಕ್ಕಿದ್ದು ನನ್ನ ಪುಣ್ಯ ಅಂತ ಭಾವಿಸ್ತೇನೆ. ದೇವಲೋಕ ಹೊಗಳಿದ್ರೆಲ್ಲ ನಾನೀಗ ಹಾಗೆಲ್ಲ ನಾನು ಬಹಳ ಅರ್ಥ ಮಾಡಿಕೊಂಡಿದ್ದೇನೆ ಬದುಕು. ಅಮ್ಮ, ನನಗೆ ಗೊತ್ತಾಗ್ತದೆ ನಿಮ್ಮ ಮಾತು ಕೃತಿ ಎಲ್ಲ ನೋಡ್ತಾ ಇದ್ರೆ ನೀವು ನಾನು ಮೊದಲು ನೋಡಲಿಲ್ಲ, ಆದರೂ ಬದಲಾಗಿರ್ಬೋದು ಎನ್ನುವುದು ಊಹಿಸಬಹುದು. ಆದರೂ ಒಂದು ವಿನಂತಿ ಅಮ್ಮ, ಎಂಥದ್ದು, ಒಂದೇ ಸಾರಿ ಪೂರ್ಣ ಬದಲಾಗಬೇಡಿ, ಸ್ವಲ್ಪ ಬದಲಾಗಿ. ನನ್ನ ಬೇಡಿಕೆ ಅಷ್ಟೇ. ಆಯ್ತಪ್ಪ, ಆಯ್ತು. ತಪ್ಪಾದ್ರೆ ನೀವು ಹೇಳಿಬಿಡಿ, ನಾ ಮತ್ತೆ ಆ ಮಾತು ಹಿಂತಕೊಂಡ್ಬಿಡ್ತೇನೆ. ಅದಕ್ಕೆ ಮುಂದೆ ಕೃತಿಯಲ್ಲಿ ನೋಡು,
ತಪ್ಪು ಯಾವುದು ಸರಿ ಸರಿ ಅಮ್ಮ. ಅಲ್ವಾ? ಹಾಗೆ ದೇವಲೋಕದ ಮೇಲೆ ದಾಳಿ ಸರಿ. ಆದ್ರೆ ನಾವು ಎಣಿಸಿದ ಹಾಗೆ ಆಗಲಿಲ್ಲ. ನಾವು ಎಣಿಸಿದಾಗ ಅದ್ರ ಪ್ರಪಂಚ ಆಗುತ್ತದ? ನಮಗೆ ನಾವು ಎಣಿಸಿದ್ದೇ ಆಗ್ತದೆ ಅಂತ ಹೋದದ್ದು. ಆದ್ರೆ ಅಲ್ಲಿ ಜಯದ ಅಪೇಕ್ಷೆ ಎನ್ನುವಂಥದ್ದು ಸಾಧುವಾದುದೇ. ಈಗ ಪ್ರತಿಯೊಬ್ಬನಾದ್ರೂ ಆಟ ಆಡುವುದಕ್ಕೆ ಇಳಿಯುವುದ ಸಣ್ಣ ಮಕ್ಕಳೇ ಆಗಲಿ, ಗೆಲ್ಲಬೇಕೆನ್ನುವ ಕಾರಣಕ್ಕೋಸ್ಕರವಾಗಿ ಇಳಿಯುವುದಲ್ವ? ಸೋಲುವುದಕ್ಕೆ ಯಾರಾದ್ರೂ ಇಳಿಯುತ್ತಾರೆ? ಯಾರಿಗೆ ಬೇಕು ಸೋಲು ಅಲ್ವಾ? ಗೆಲುವೇ ಮುಖ್ಯ ಉದ್ದೇಶ. ಗೆಲುವು ಅದು ಪ್ರಯತ್ನಕ್ಕೆ ಬಿಟ್ಟದ್ದು, ಆಮೇಲೆ ನಿರ್ಣಯ ಆಗುವುದು. ಹೌದು, ನಮಗಾದದ್ದು ಅದೇ. ದೇವಲೋಕದಲ್ಲಿ ಯಾಕೆ ನಿನ್ನವರು ದುಡಿಲಿಲ್ವಾ? ಕೆಲಸ ಮಾಡಿದ್ದಾರೆ. ಹಾಗಾದ್ರೆ ಅವರೇ ದುಡಿದ್ರು, ನೀ ದುಡಿಲಿಲ್ಲ? ನಾನು ದುಡಿದಿದ್ದೇನೆ, ಪ್ರಯೋಜನ ಆಗಲಿಲ್ಲ. ಏನಾಯ್ತು? ಆ ದೇವತೆಗಳ ಎದುರುಗಡೆಯಲ್ಲಿ, ದೇವೇಂದ್ರನ ಎದುರುಗಡೆಯಲ್ಲಿ ನಮ್ಮ ಬಲ ಸಾಲದಾಯಿತಮ್ಮ. ನಾವು ಸೋತೆವು. ಬೇಕಾದಷ್ಟು ಪೆಟ್ಟು ಅವ ಗೆದ್ದ. ಅವ ಗೆದ್ದ ಮೇಲೆ ಗೆದ್ದ ದೊಡ್ಡ ವಿಷಯ ಅಲ್ಲ. ಸೋಲು ಗೆಲುವು ಒಂದು ಸಮರದಲ್ಲಿ ಇದ್ದದ್ದೇ. ಆದ್ರೆ ಬಾಯಿಗೆ ಬಂದ ಹಾಗೆ ಬೈದ. ಹೋದಾದ್ರೂ ದೊಡ್ಡದಲ್ಲ ನೋಡಿ, ರಕ್ತ ಬರುವಾಗ ಹೊಡೆದ. ಬೈದದ್ದು ಮುಖ್ಯ ಆಗುದಿಲ್ವಾ? ಬೈದದ್ದು ಬಿಡಿ, ಇನ್ನೊಂದು ದಿವಸ ನಾನು ಬೈತೇನೆ, ಅದು ದೊಡ್ಡ ವಿಷಯ ಅಲ್ಲ. ನಮಗೆ ಹಾಗಲ್ಲ. ನಿಮಗೆ ಹೇಗಮ್ಮ? ನಮಗೆ ಬೈಗಳು ಕೇಳಿದ್ರೆ ಆಗಲಿಕ್ಕಿಲ್ಲ. ಹೌದಾ? ನಮಗೆ ಮಾನ ನಿಧಿಗಳಾದವರಿಗೆ ಅವಮಾನವೇ ಬೈಗಳು. ನಾವೆಲ್ಲ ಬೈಗಳು ಅಂತ ಹೇಳಿದ್ರೆ ಇವತ್ತು ನೀವು ಬೈದ, ಇನ್ನೊಂದು ದಿವಸ ನಾವು ಬೈಯೋದು, ಇಷ್ಟೇ ನಮ್ಮ ಲೆಕ್ಕದಲ್ಲಿ. ಅಲ್ಲ, ಅದು ಮಾತಿನ ವರಸೆ ಒಂದು ಉಂಟು. ಅಲ್ಲ, ಮತ್ತೆ ನಮ್ಮ ಜಾತಿಗೆಲ್ಲ ಅಷ್ಟೇ ಇಟ್ಕೊಂಡಿದ್ದೇವೆ ನಾವು, ತೀರಾ ಹಚ್ಕೊಳ್ಳಿಕ್ಕೆ ಹೋಗುವುದಿಲ್ಲ. ಸರಿ ಹಾಗಾಗಿ ಅಷ್ಟೇ ಮಾಡಿ ಅಮ್ಮ. ಅಲ್ಲ, ಮತ್ತೆ ಒಂದುಂಟು, ಯುದ್ಧದಲ್ಲಾದ್ರೂ ಬೈಯುವುದು ಯಾಕಾಗಿ? ಅವನ ಅಂತಸತ್ವವನ್ನು ಕಡಿಮೆಗೊಳಿಸುವುದಕ್ಕೋಸ್ಕರವಾಗಿ, ಅಷ್ಟೇ, ಧೃತಿಗಿಡಿಸುವುದಕ್ಕೋಸ್ಕರವಾಗಿ, ಅವ ಮಾಡಿದಂತಹ ತಪ್ಪುಗಳನ್ನು ಎಚ್ಚರಿಸುವುದು, ನನ್ನಲ್ಲಿ ಇಷ್ಟು ಬಲ ಉಂಟೆನ್ನುವುದನ್ನು ತೋರಿಸುವುದು, ಆವಾಗ ಅವನನ್ನು ಮಾನಸಿಕವಾಗಿ ಕುಗ್ಗಿಸುವುದರ ಮುಖೇನವಾಗಿ ನಾನು ಗೆಲ್ಲುವುದಕ್ಕೊಂದು ಅವಕಾಶವನ್ನು ಮಾಡುವುದು. ಆದ್ರೆ ಪರಸ್ಪರ ಯುದ್ಧಕ್ಕಾಗುವಾಗ ಯುದ್ಧ ಹೊಡೆದಾಡಿಕೊಳ್ಳುವುದಕ್ಕಾಗುದಿಲ್ಲ, ಎರಡನ್ನು ಮಾತಾಡೋದಿದ್ದಕ್ಕೆ ಅಲ್ವಾ ಅಮ್ಮ? ಆದ್ರೆ ನಮಗೆ ಈ ಸೋಲು ಬಯಸಿಕೊಂಡದ್ದು ತೀರಾ ಆಘಾತ ಆಗುವುದಕ್ಕೆ ಕಾರಣ ಏನು ಗೊತ್ತಾ? ಜೀವನದಲ್ಲಿ ಯಾವಾಗಲೂ ಗೆಲ್ತಾ ಇದ್ದವನಿಗೆ ಅಪರೂಪವಾಗಿ ಒಂದು ಬಾರಿ ಸೋಲಾದಾಗ ಸ್ವಾಭಾವಿಕವಾಗಿ ಕುಗ್ಗಿ ಹೋಗ್ತಾನೆ. ಸಹಜ. ನನ್ನ ಜೀವನದಲ್ಲೂ ಆದದ್ದು ಹಾಗೆ. ಎಲ್ಲರೂ ಜಯಕಾರವನ್ನೇ ಹಾಕ್ತಾ ಇದ್ದವರು, ಎಲ್ಲಾ ಕಡೆಯಲ್ಲಿಯೂ ಗೆಲುವನ್ನೇ ಪಡೀತಾ ಇದ್ದವ. ಜೀವನದಲ್ಲಿ ಮೊದಲ ಬಾರಿ ಸೋತನೋ ಇಲ್ಲವೋ, ಅದು ನಮ್ಮವರ ಎದುರುಗಡೆಯಲ್ಲಿ ಆ ದೇವತೆಗಳಿಂದ ಪೆಟ್ಟು ತಿಂದನೋ ಇಲ್ಲವೋ, ಮುಂದೆ ಏನು ಮಾಡಬೇಕು ಎನ್ನುವುದು ಗೊತ್ತಾಗಲಿಲ್ಲ. ಈಗ ದೇವಲೋಕದಲ್ಲಿ ನಡೆದ ಯುದ್ಧ. ಹೌದು. ನೀನು ಇಲ್ಲಿ ಬರುವಾಗ ಹಿಂತಿರುಗಿ ನೋಡಿಕೊಂಡು ಬರುವುದು ಯಾಕೆ? ಅಯ್ಯೋ, ಅಲ್ಲಿ ದೇವಭೂಮಿಯಲ್ಲ ಯುದ್ಧ ಆದದ್ದಲ್ಲಿ ಅಲ್ಲಿಂದ ನಾನು ಓಡಿ ಬಂದದ್ದು. ನಮ್ಮವರೆಲ್ಲ ನನ್ನನ್ನು ಅನುಸರಿಸಿ ಬಂದದ್ದು. ನಮ್ಮವರು ನನ್ನನ್ನು ಅನುಸರಿಸಿ ಬಂದಾಗ ಆ ದೇವತೆಗಳು ದೇವೇಂದ್ರನ ಸಹಿತವಾಗಿ ನಮ್ಮನ್ನು ಓಡಿಸಿಕೊಂಡು ನಮ್ಮ ಬೆನ್ನಿಗೆ ಬರ್ತಾ ಇದ್ದಾರಮ್ಮ. ನೀನು ಆಯುಧ ಹಿಡ್ಕೊಂಡಿದ್ಯಾ? ನಾನು ಆಯುಧ ಎಲ್ಲ ಅಲ್ಲೇ ಕಸಿದುಕೊಂಡಿದ್ದಾರೆ. ಆದರೂ ಓಡಿಸಿಕೊಂಡು, ಆದರೂ ಹೊಡೆಯುವುದಕ್ಕೆ ಬರ್ತಾ ಇದ್ದಾರೆ. ಪ್ರಾಣ ಭೀತಿಯಿಂದ ಹಿಂದೆ ನೋಡ್ತಾ ಬಂದು ಈಗ ನನಗೆ ತಿರುಗಿ ಹೊಡಿಲಿಕ್ಕೂ ನನ್ನ ಆಯುಧವೂ ಇಲ್ಲ. ಅಲ್ಲ, ಹೊಡೆಯುವಂತ ಸ್ಥಿತಿಯಲ್ಲೂ ಈಗ ನೀನಿಲ್ಲ. ನಿನ್ನ ಧ್ವನಿ ಕೇಳಿದ್ರೆ ಅರ್ಥ ಆಗಿದೆ. ಈ ಪರಿಸ್ಥಿತಿಯಲ್ಲಿ ಏನು ಹೊಡಿಲಿಕ್ಕೆ ಆಗ್ತದೆ ಹೇಳಿ? ಅಲ್ಲ, ಇಲ್ಲಿಗೆ ಬಂದದ್ದು ಯಾಕೆ? ಕಾರಣ ಉಂಟ. ಹಾಗಾದ್ರೆ ದೇವತೆಗಳಿಗೆ ನಾನು ಪ್ರತೀಕಾರ ಮಾಡಲೇಬೇಕು, ಅವರನ್ನ ಸೋಲಿಸಲೇಬೇಕು ಅಂತಾದ್ರೆ ಒಬ್ಬ ಗುರುವಿನ ನಿರ್ದೇಶನ ಎನ್ನುವುದು ಬೇಕು. ದೇವತೆಗಳಿಗೆ ಬೃಹಸ್ಪತಿಗಳಿದ್ದಾರೆ, ಅವರ ನಿರ್ದೇಶನ, ಅವರ ಆಶೀರ್ವಾದದಿಂದ ಅವರು ಎಲ್ಲಾ ಕಡೆಯಲ್ಲಿಯೂ ಜಯವನ್ನು ಪಡೆಯುತ್ತಾ ಇದ್ದಾರೆ. ಮತ್ತವರ ಧರ್ಮ ಹಾಗೆ ಹೀಗೆ ಅಂದ್ರು, ಅದೆಲ್ಲ ನಮಗೆ ಸಂಬಂಧಪಟ್ಟದ್ದಲ್ಲ. ಈಗ ನಾನು ಇಲ್ಲಿಗೆ ಬರುವಲ್ಲಿ ಆ ದೇವತೆಗಳು ಖಂಡಿತ ನಮ್ಮನ್ನು ಬಿಡುವುದಿಲ್ಲ ಅಮ್ಮ. ಅಟ್ಟಿಸಿಕೊಂಡು ಬರುತ್ತಿದ್ದಾನೆ. ಹಠಕ್ಕೆ ಬಿದ್ದವರ ಹಾಗೆ, ಪ್ರತೀಕಾರಕ್ಕೆ ಬಿದ್ದವರ ಹಾಗೆ, ಇವತ್ತು ನಮ್ಮನ್ನ ಕೊಲ್ಲಲೇಬೇಕು ಎನ್ನುವ ನಿರ್ಧಾರ ಮಾಡಿದವರ ಹಾಗೆ ಎಷ್ಟೋ ದೂರದಿಂದ ನಾವು ಓಡಿ ಬಂದ್ರು ನಮ್ಮನ್ನು ಅಟ್ಟಿಸಿಕೊಂಡು ಬರ್ತಾ ಇದ್ದಾರೆ. ಮಾಡಿರುವವನನ್ನು ಹೊಡೆಯುವುದಕ್ಕೆ ಬರ್ತಾ ಇದ್ದಾರೆ. ಪ್ರಾಣ ಭೀತಿಯಿಂದ ತಪ್ಪಿಸಿಕೊಂಡು ಓಡುತ್ತಾ ಈ ಆಶ್ರಮವನ್ನು ಕಂಡಾಗ ಇಲ್ಲಿಗೆ ಬಂದು ಸೇರಿದ್ದೇವೆ. ಅಮ್ಮ, ನಿಮ್ಮಲ್ಲಿ ನಾನು ಬೇಡಿಕೊಳ್ಳುವುದಿಷ್ಟೇ, ಆ ದೇವತೆಗಳು ನಮ್ಮನ್ನು ಖಂಡಿತ ಇವತ್ತು ಕೊಲ್ತಾರೆ. ನಮ್ಮನ್ನು ಬದುಕಿಸಬೇಕಾದದ್ದು ನಿಮ್ಮ ಕರ್ತವ್ಯ, ನಿಮ್ಮ ಹೊಣೆ. ನಿಮ್ಮಲ್ಲೇ ನಾನು ಸಮರ್ಪಿಸಿಕೊಂಡಿದ್ದೇನೆ. ಈ ಸಮಸ್ತ ರಕ್ಕಸರನ್ನ, ನನ್ನನ್ನ, ನಮ್ಮ ಪ್ರಾಣವನ್ನ ಉಳಿಸಿಕೊಳ್ಳಬೇಕು ತಾಯಿ. ಗುರುಗಳ ಮೇಲೆ ವಿಶ್ವಾಸವಿಟ್ಟು ಬಂದವರೇ, ಭೀತಿ ಬಿಡಿ, ಭೀತಿಗೊಳಗಾಗದಿರಿ. ಆಶ್ರಮವು ಸದಾ ಕಾಲ ಮತ್ತೊಬ್ಬರಿಗೆ ಸೌಖ್ಯವನ್ನು ತಂದುಕೊಡುವಂತ ತಾಣವೇ ಹೊರತು ಯಾವ ಕಾಲಕ್ಕೂ ಮತ್ತೊಬ್ಬರಿಗೆ ಕೆಡುಕನ್ನು ಉಂಟು ಮಾಡುವಂತದ್ದಲ್ಲ. ತಾಪತ್ರಯಾದಿಗಳನ್ನು ಪರಿಹರಿಸುವುದು ಯಾವುದು ಕೇಳಿದ್ರೆ ಆಶ್ರಮ. ಅದು ಆದಿ ಭೌತಿಕ ಇರಬಹುದು, ಆಧ್ಯಾತ್ಮಿಕ ಇರಬಹುದು, ಅಥವಾ ಮತ್ತೊಂದರನಾದದ್ದಿರಬಹುದು. ಏನಿದ್ದರೂ ಕೂಡ ನಿನ್ನ ತಾಪತ್ರಯವನ್ನು ಪರಿಹರಿಸುವುದು ನಾವೇ ದೇಹಕ್ಕೆ ಉಂಟಂತ ಶ್ರಮ, ಮನಸ್ಸಿಗೆ ಬಂದಿರುವುದು ಅಥವಾ ಪ್ರಾರಬ್ಧ ಕರ್ಮದಿಂದ ಬಂದಿರುವುದು ಏನೇ ಆದರೂ ಕೂಡ ನಿವಾರಿಸುವುದಕ್ಕೆ ಈ ಆಶ್ರಮ ಇದೆ. ಮಾತ್ರವೇ ಅಲ್ಲ, ನನಗೆ ಅನ್ನಿಸುವುದು ಭೂಲೋಕದ ವ್ಯವಹಾರ ಹೇಗೆ, ಒಬ್ಬನೊಬ್ಬ ಹೋರಾಟ ಮಾಡುವಲ್ಲಿ ಆಯುಧ ರಹಿತನಾಗಿರ್ತಾನಂತಾದ್ರೆ ಅವನನ್ನು ಹೊಡೆಯುವುದಕ್ಕಿಲ್ಲ, ಒಬ್ಬನೊಬ್ಬನು ಶರಣು ಬರುತ್ತಾನಂತಾದ್ರೆ ಅವನನ್ನು ಆಕ್ರಮಿಸುವುದಕ್ಕಿಲ್ಲ. ಆದ್ರೆ ಭೂಲೋಕಕ್ಕೆ ನೀವು ಇಳಿದು ಬಂದರೂ ಕೂಡ ದೇವೇಂದ್ರನು ಭೂಲೋಕದ ನೀತಿಯನ್ನು ಮಿಗುವರಿಯುತ್ತ ನಿಮ್ಮನ್ನು ಅಟ್ಟಿಸಿಕೊಂಡು ಬರುತ್ತಿದ್ದಾನಂತ, ಹೊಡೆಯುವುದಕ್ಕೆ ಬರ್ತಾ ಇದ್ದಾನೆ. ಎಂತಹ ಮೃಗೀಯವಾದಂತ ವರ್ತನೆ ಹೇಳಿದ್ರೆ ಸುಮನಸ ಹೇಳ್ತಾನೆ. ಆದ್ರೆ ರಾಕ್ಷಸತ್ವ ಅವನಲ್ಲಿ ಬಂದ ಹಾಗಾಯಿತ. ನಿಜವಾಗಿ ಈಗ ನಾನೇ ಸುಮನಸ ಆಗಿದ್ದೇನೆ, ಅವನೇ ರಕ್ಕಸ ಆಗಿದ್ದ. ಮತ್ತೊಬ್ಬರೇ ಹೇಳಬೇಕು ಹೊರತು ನೀನೇ ಹೇಳಿಕೊಡು. ಯಾರು ಹೇಳಿ ಸಾಯುವುದಿಲ್ಲ.
ನನ್ನ ಗ್ರಹಚಾರಕ್ಕೆ ಇಲ್ಲಿವರೆಗೆ ಆದಕ್ಕಾಗಿ ನನ್ನ ಬಗ್ಗೆ ಯಾರು ಬೇಡ. ಅದರ ಪ್ರಥಮ ಮೆಟ್ಟಿಲಲ್ಲಿ ನೀನಿದ್ದಿ. ಹಾ, ಈಗ ಒಂದು ಹಂತದಲ್ಲಿ ಇದ್ದೆ. ಯಾಕಂದ್ರೆ ಇಲ್ಲಿ ಅಲ್ಲ ನೀನು ಒಳಗಲ್ವ ಕಾಲ ಹಾಕಿದ್ದೀನಿ. ಹೌದಮ್ಮ, ಹೌದು. ಯೋಚನೆಯನ್ನು ಮಾಡಬೇಡ. ಆಶ್ರಮವನ್ನು ಹುಡುಕಿಕೊಂಡು ಬಂದಿದೆ. ಯೋಚನೆ ಮಾಡು. ನೀನು ಎಲ್ಲಿಯಾದ್ರೂ ಕಾಡು ಗುಹೆಯನ್ನು ಸೇರಿಕೊಳ್ಳುತ್ತಿದ್ದರೆ ಅವನಿಗೆ ಕಾಣದೆ ಬಚ್ಚಿಟ್ಟುಕೊಳ್ಳಬಹುದಿತ್ತೇನೋ, ಇರಬಹುದಿತ್ತೇನೋ. ಹೌದಿತ್ತೇನೋ, ಆದ್ರೆ ಅವನ ಕಣ್ಣು ಬೆಕ್ಕನ್ಕೊಂಡು ಅವ ಎಲ್ಲೂ ಕಾಣ್ತಾನಮ್ಮ. ಆದರೆ ನೀನು ಹಾಗೆ ಮಾಡಿದ್ದಿಲ್ಲ. ಆಶ್ರಮಕ್ಕೆ ಬಂದಿರುವುದು ಯಾಕೆ? ಭೃಗು ಋಷಿಗಳು ನಮ್ಮನ್ನು ಗುರುಗಳು ಕಾಪಾಡ್ತಾರೆ. ಒಂದು ಮನೆಯ ಬಾಗಿಲಿಗೆ ಬರುವುದು ಯಾಕೆ? ಈಗ ಒಬ್ಬ ಬೇಡುವವನೇ ಇರಲಿ ಅಥವಾ ಒಬ್ಬ ಯಾವ ವ್ಯಾಪಾರಿಯೇ ಇರಲಿ, ಮನೆ ಬಾಗಿಲಿಗೆ ಬರುತ್ತಾನಂತ ಹೇಳಿದ್ರೆ ಮನೆಯವರ ಮೇಲೆ ವಿಶ್ವಾಸ ಅಲ್ಲ, ಆ ಮನೆಯ ಮಾಡಿನ ಮೇಲೆ ವಿಶ್ವಾಸ, ಒಂದು ಭರವಸೆ. ಈಗ ನಾವೇನು ಮರದಡಿ ಕೂತದಲ್ಲ, ಮನೆಯಲ್ಲಿ ಕುಳಿತಂತ ಯಾವನೇ ಒಬ್ಬ ವ್ಯಕ್ತಿ ಮನೆ ಬಾಗಿಲಿಗೆ ಬಂದವನಿಗೆ ಇಲ್ಲ ಅಂತ ಹೇಳಬಾರ್ದು. ಹಾಗಿದ್ರೆ ಮನೆಗೆ ಮರ್ಯಾದೆ ಇಲ್ಲ ಅಂತ ಆಗುತ್ತೆ. ಹಾಗಾದ್ರಿಂದ ಈ ಆಶ್ರಮವನ್ನು ನಂಬಿಕೊಂಡು ಬಂದಿದ್ದೀರಿ ಅಂತ ಆದ್ರೆ ನಾನಿದ್ದೇನೆ, ನಿಮಗೆ ರಕ್ಷಣೆಯನ್ನು ನಾನು ಕೊಡ್ತೇನೆ. ಅಲ್ಲ, ಅವನು ಬರ್ತಾ ಇದ್ದಾನೆ. ಯಾರು? ದೇವೇಂದ್ರ. ಅವನನ್ನು ನಾನು ತಡೆಯುತ್ತೇನೆ. ಮತ್ತೆ ಅವನು ಬಂದು ಅವನು ಹೀಗೆ ಅಮ್ಮ ಅಮ್ಮ ಅಂದ್ರೆ ಅವನಿಗೂ ನಾನಿದ್ದೇನೆ ತಪ್ಪೇನು? ಅಲ್ಲ, ತಪ್ಪೇನು? ಈಗ ನಮ್ಮಲ್ಲಿ ಹುಲಿಯೂ ಉಂಟು ನೋಡು, ಆ ಕಡೆಯಲ್ಲಿ ಹುಲಿಯೂ ಉಂಟು, ಈ ಕಡೆದ ಜಿಂಕೆಯೂ ಉಂಟು, ಅಲ್ಲಿ ಹಾವು ಉಂಟು, ಅಲ್ಲಿ ಗಿಡುಗವು ಉಂಟು, ಎಲ್ಲ ಒಟ್ಟಿಗೆ ಉಂಟು. ಹಾಗೆ ಆಯ್ತಲ್ಲ. ಈಗ ಅವನು ಬರಲಿ ನೀನು ಬರಲಿ, ಒಟ್ಟಿಗೆ ಏನು ನಿನಗೆ ನೀನು ಮಾತ್ರ ನೀನು ಮಾತ್ರ ಇರ್ಬೇಕು, ಅವ ಇರಬಾರ್ದು ಅಥವಾ ಉಂಟಾ? ನನಗೆ ಹಾಗೇನಿಲ್ಲ, ಅವ ಎದುರು ಸಿಗಬಾರ್ದು ಇಲ್ಲ, ಹಾಗೇನಿಲ್ಲ. ನನಗೆ ಒಟ್ಟಿಗಿದ್ರು ತೊಂದರೆ ಇಲ್ಲ, ಆದ್ರೆ ಅವ್ನು ಒಟ್ಟಿಗಿದ್ರೆ ಭಾಳ ರಗಳೆ ಕೊಡ್ತಾನ, ಬದುಕ್ಲಿಕ್ಕೆ ಬಿಡೋದಿಲ್ಲ. ನನಗೆ ಅಷ್ಟು ಗೊತ್ತಿಲ್ಲ, ನನಗೆ ಗೊತ್ತುಂಟು. ಇರಲಿ. ಆದ್ರೆ ಒಂದು ಆಶ್ರಮದಲ್ಲಿ ಇದ್ದ ಬಳಿಕ ಸ್ವಲ್ಪ ನಿನ್ನ ರೀತಿ ನೀತಿ ಬದಲು ಮಾಡಿಕೊಳ್ಬೇಕು. ಏನ್ ಮಾಡ್ಬೇಕು? ಆಶ್ರಮಕ್ಕೆ ಅನುಗುಣವಾಗಿ ಬದುಕಬೇಕು. ಗಟ್ಟಿ ಮಾತಾಡಬಾರ್ದು. ಗಟ್ಟಿ ಮಾತಾಡೋ ತೊಂದರೆ ಇಲ್ಲ. ಓಂಕಾರವನ್ನು ಗಟ್ಟಿಯಾಗಿ ಹೇಳಬೇಕು. ಯಾವುದು? ಓಂಕಾರ. ಅಕಾರ ಇಕಾರ ಮಕಾರ. 2 ದಿವಸ ಒತ್ತಾಯ ಮಾಡಬೇಡಿ, ನನಗದು ಕಲೀಲಿಕ್ಕೆ ಒಂದು 2 ದಿವಸ ಬೇಕು. ತೊಂದರೆ ಇಲ್ಲ, ಅಭ್ಯಾಸ ಇಲ್ಲ. ಓಂಕಾರವನ್ನು ಅದು ನಾಭಿಯಿಂದ ಬರಬೇಕು. ನಾಭಿಯಿಂದ ಬರ್ತದೆ, ಅದನ್ನು ಮಾಡಬೇಕು. ಅಲ್ಲಿ ಹೊಳೆ ಉಂಟಾ? ಅಲ್ಲಿ ಒಂದು 3 ಸಲ ಆದ್ರೂ ಸ್ನಾನ ಮಾಡಿ. ಒಂದೇ ಸಾರಿ ಅಂದ್ರೆ ದಿವಸಕ್ಕೆ 3 ಸಾರಿಯಾ? ಒಂದೇ ಸಾರಿ 3 ಸಾರಿ ಹೇಳಿ. ಇದು ನೀವೆಲ್ಲ ಎಷ್ಟು ಸಲ ಸ್ನಾನ ಮಾಡಿದವು ರಾಕ್ಷಸರೆಲ್ಲ? ನಾವೆಲ್ಲ ಕೇಳಿದ್ದು, ಹುಟ್ಟಿದಾಗ ಯಾರಾದ್ರೂ ನೀರು ಮೈ ತೊಳೆಯುತ್ತಾರೆ, ಸತ್ತ ಮೇಲೆ ಯಾರಾದ್ರೂ ನೀರು ಹೊಯ್ತಾರೆ ಅಷ್ಟೇ. ಹೌದು, ನಾವು ಬಹಳ ಪುರುಷೋತ್ನಲ್ಲಿದ್ದು ದಿವಸಕ್ಕೆ ಒಂದ್ಸಾರಿ ಮಾಡ್ತೇವೆ, ಹಾಗೆ ಪುರುಷೋತ್ ಆದಾಗ ಮಾಡ್ತೇವೆ ಅಷ್ಟೇ. ಈಗ ಹಾಗಲ್ಲ, ಆಶ್ರಮದಲ್ಲಿ ದಿನನಿತ್ಯ ಶುಚಿರ್ಭೂತರಾಗಿ ಸ್ನಾನ ಮಾಡಬೇಕು. ಈ ಧರ್ಮಕ್ಕೆ ಹೊಂದಿಕೊಂಡಿರ್ಬೇಕು. ಮತ್ತೆ ತಿನ್ನುವುದಕ್ಕೆ ಆಶ್ರಮದಲ್ಲಿ ಇದ್ದದ್ದೇ ಸಿಗುವುದು. ಸರಿ, ನಮಗೆ ಬೇಕಾದದ್ದು ಸಿಕ್ಕುವುದಿಲ್ಲ, ಇಲ್ಲಿ ಸಿಕ್ಕಿದ್ದು ನಾವು ತಿನ್ಬೇಕು. ಸೊಪ್ಪು ತರಕಾರಿ. ಇದು ಕುಡಿಯುವುದಕ್ಕೆ ಶುದ್ಧ ನೀರುಂಟು, ಸಾಕು, ಅಷ್ಟು ಸಾಕು. ಒಂದು 4 ದಿವಸ ಹೊಂದಾಣಿಕೆ ಮಾಡ್ಕೊಳ್ತೇವೆ. ಹಾಲು ಸಿಗುತ್ತದೆ. ಹಾಲು ನಮಗಷ್ಟು ಇಷ್ಟ ಆಗುವುದಿಲ್ಲ, ಹೊಂದಿಸಿಕೊಳ್ಳ ಅಂದ್ರೆ ಹಾಲು ಒಳ್ಳೆಯದೇ, ನಮ್ಗೆ ಹಾಲು ಕಂಡ್ರು ವಾಕರಿಕೆ ಬರ್ತದೆ. ಹಾಗೆ ಅಭ್ಯಾಸ ಆಗುತ್ತದೆ. ನಾವು ಕುಡಿಯುವ ಹಾಲು ಬಿಳಿ ಹಾಲು. ಮಜ್ಜಿಗೆ ಕುಡಿಯಿರಿ, ಮಜ್ಜಿಗೆ ಕುಡಿಯಿರಿ, ತಣ್ಣಗಾಗಿರಿ. ಮಜ್ಜಿಗೆ ಉರಿ ನಮಗದು ಆಗುವುದೇ. ಹೌದಾ? ಆಶ್ರಮದಲ್ಲಿ ಆಗುತ್ತದೆ. ಆಶ್ರಮದ ವಾತಾವರಣಕ್ಕೆ ಒಗ್ಗಿಕೊಂಡ್ರೆ ಇದ್ದಷ್ಟು ದಿವಸ ಇದೇ ಕುಡಿತೇವೆ. ಮೊದಲು ಮನಸ್ಸಲ್ಲ ಬೇಕಾದ್ದು. ಹೌದಮ್ಮ, ಅನುಕೂಲ ಸಂವೇದನೆಯೇ ಸುಖ ಎಲ್ಲ ನಾವು ಎಣಿಸ್ಕೊಂಡಾಗ ಉಂಟು ಅಲ್ವಾ? ಆಗುವುದಿಲ್ಲ ಅಂತ ಹೇಳಿದ್ರೆ ಯಾವುದೂ ಆಗುವುದಿಲ್ಲ. ಮತ್ತೆ ಈ ಬಟ್ಟೆಯನ್ನೆಲ್ಲ ತೆಗೀರಿ. ಇದು ರಕ್ತ ಹೋಗಿದೆ. ಒಂದು ಬಿಳಿ ಬಟ್ಟೆ ಅಥವಾ ಕಾವಿ ಬಟ್ಟೆ ಉಂಟು. ಬಿಳಿ ಬಟ್ಟೆ ಹೊದ್ದುಕೊಳ್ಳುವುದಕ್ಕ, ಅದ್ರ ಮೈ ಮೇಲೆ ಮೈ ಮೇಲೆ ಬ್ರಹ್ಮವಸ್ತ್ರ ಅಂದ್ರೆ ಗೊತ್ತುಂಟ ನಿನಗೆ? ಗೊತ್ತಿಲ್ಲ, ನೀವು ಹೇಳಿದ್ರೆ ಗೊತ್ತಾಗ್ತದೆ. ಅದಲ್ಲಿ ಹುಡುಗರು ಹೇಳಿಕೊಡ್ತಾರೆ. ಹೌದಿದ್ದಾರೆ, ಹುಡುಗರಿಗೆ ಹೇಳಲಿಕ್ಕೆ ಬರ್ತದಲ್ಲ? ಖಂಡಿತ ಬರ್ತದೆ. ಎಲ್ಲರೂ ಸ್ನಾನ ಮಾಡಿ ಭಸ್ಮ ಬಳಿದುಕೊಂಡು ಶುಚಿರ್ಭೂತರಾಗಿ ಆಶ್ರಮದ ಜೀವಿಗಳಂತೆ ಬದುಕಬೇಕು. ನನ್ನವರು ಬರುವ ತನಕ ನಿಮ್ಮ ರಕ್ಷಣೆ ನನಗೆ. ಅವ್ರು ಬಂದ ಮೇಲೆ ಒಂದು ನಮಗೆ ಸರಿಯಾಗಿ ಹೇಳಿ ಅಲ್ಲಿಯೂ ರಕ್ಷಣೆ ಕೊಡುವಾಗ ಮಾಡಿ. ನೀವು ಮಾತಾಡಿದ್ರೆ ಆಯ್ತು ಗುರುಗಳ ಹತ್ರ. ಅವರು ಬರುವ ತನಕ ಅವನಿಗೊಂದು ವ್ಯವಸ್ಥೆ ಮಾಡಿ. ಎಲ್ಲಿ ಆಶ್ರಮದ ಒಟ್ಟುಗಳಿದ್ದೀರಿ, ಹೋಗಿ ಆಶ್ರಮದ ಪುರ ಬಾಹೆಯಲ್ಲಿ ದ್ವಾರದಲ್ಲಿ ನಿಂತುಕೊಳ್ಳಿ.